ವಿರೋಧದ ನಡುವೆ ಅಧಿಸೂಚನೆ ಹೊರಡಿಸಿದ್ರಿ ಸರ್. ಅಂದ್ರೆ ಭೂ ಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ್ಯಾ ಈಗ ನೋಡಿ ಸರ್. ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಎಲ್ಲಿ ನಿಮ್ ದೇವನಹಳ್ಳಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟ್ ಅನ್ನ ನಾವು ಮಾಡಿದ್ವಿ, ಅದನ್ನ ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಇಲ್ಲ. ಇದನ್ನು ಹಾಗೆ ಅಲ್ವಾ. ಈಗ ಅವಾಗ ನಂದೇನಂದ್ರೆ ಆಶ್ಚರ್ಯ ಏಕಾಗ್ತಾ ಇದೆ ಅಂದ್ರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂತ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟ್ ಅನ್ನ ನಾವು ತಗೊಂಡು ಅದನ್ನ ಇನ್ನ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನ್ ಇತ್ತು ಅದೇ ಅಲ್ವಾ, ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದಾಗಿದೆಯಾ, ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಸರ್? ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನ ನಾವು ಕಸ್ಕೊಳಕ್ಕಾಗ್ತದ? ಅದನ್ನ ನೋಟಿಫಿಕೇಶನ್ ಆಗಿರ್ತದೆ. ಇಫ್ ಎನಿ ಕಾನೂನು ಇದೆ ಎಲ್ಲದಕ್ಕೂ. ಅವ್ರಿಗೇನಾದ್ರೂ ಹೌದಪ್ಪ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡ್ಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರಿದ್ರ ಹಿಂದೆ ಇದ್ದಾರೆ ಅಂತ. ಈಗ ನನಗೆ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ಪೊಲೀಸ್ ಸಿಬ್ಬಂದಿಗೆ ವಾರದ ರಜೆ ಸಿಗ್ತಿಲ್ಲ, ಅದಕ್ಕೆ ಹಿಂದಿನಿಂದ ಕೂಡ ಇದಿತ್ತು ನೋಡಿ. ಅದು ಈಗ ಕೆಲವು ಜನ ಇವತ್ತು ಬಂದು ಮನವಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಯಾವ್ಯಾವ ಯೂನಿಟ್ದು ಗ್ರೂಪ್ ಪ್ರಕಾರ ಏನೇನು ಸಮಸ್ಯೆಗಳಿದೆ ಆಲಿಸ್ತೀವಿ ಅಂತ. ಈಗ ಹಿಂದೆ ನನಗೆ RDPR ಸಚಿವರಿದ್ದಾಗ ನೀವು ಮೊದಲನೇ ಪ್ರಶ್ನೆ PDOಗಳ ಬಗ್ಗೆ ಕೇಳಿದ್ರಿ. 6 ತಿಂಗಳಾದ್ಮೇಲೆ ನೀವೇ ಅದ್ರ ಬಗ್ಗೆ ಕೇಳೋದೇ ನಿಲ್ಸಿದ್ರಿ. ಈಗಲೂ ಇಲ್ಲ, RDPR ಇಲ್ಲಿದ್ದಾಗ ನೀವು ದಯವಿಟ್ಟು ಹೋಲಿಕೆ ಮಾಡಿ. ಹಿಂದಿನ RDPR ಸಚಿವರಿದ್ದಾಗ ಎಷ್ಟು ಪ್ರತಿಭಟನೆ ಆಗ್ತಾ ಇತ್ತು, ಮತ್ತೆ ನಾನು ತಗೊಂಡಾಗಿತ್ತು ಒಂದೇ ಒಂದು ಪ್ರತಿಭಟನೆ 3 ವರ್ಷದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗಿತ್ತು. ಯಾಕಂದ್ರೆ ಅವರಿಗೆ ವಿಶ್ವಾಸಕ್ಕೆ ತಗೊಂಡಿದ್ವಿ. ಅವ್ರ 10 ಕೆಲಸ ಹೇಳಿದ್ರೆ ಅಟ್ಲೀಸ್ಟ್ 3 ಪ್ರಾಮಾಣಿಕವಾಗಿ ಮಾಡಿದ್ವಿ. ಯಾವ್ದಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ವಿ. ಯಾವ್ದಾಗುತ್ತೆ ಅಂದ್ರೆ ನಾವು ಮಾಡ್ತಾ ಇದ್ವಿ. ಈಗ 12 ವರ್ಷದಿಂದ ಅವ್ರ ಸೀನಿಯಾರಿಟಿ ಫಿಕ್ಸ್ ಆಗಿರ್ಲಿಲ್ಲ, ನಾನು ಫಿಕ್ಸ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಬೇರೆ ಜನ. ನಾವೇ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ ವಕೀಲರನ್ನ ನಾವು ಇಟ್ಟಿದ್ದೇವೆ. ಸೊ ಯಾವುದೇ ಸಿಬ್ಬಂದಿಗಳ ಸಮಸ್ಯೆ ಇದ್ರು ಕೂಡ ಅದು ನಿವಾರಣೆ ಮಾಡಬೇಕು. ಅವ್ರು ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಯಾವುದೇ ಜಾತ್ರೆ ಇದ್ರು ಪಾಪ ಅವರೇ ಇರ್ತಾರೆ, VIP ಮೂವ್ಮೆಂಟ್ ಇದ್ರು ಅವರೇ ಇರ್ತಾರೆ, ಹಬ್ಬ ಇದ್ರು ಅವರೇ ಇರ್ತಾರೆ, ಗಲಭೆಗಳಾದ್ರೂ ಅವರೇ ಇರ್ತಾರೆ. ಯಾರೋ ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಕರ್ನಾಟಕದಲ್ಲಿ ರಿಯಾಕ್ಷನ್ ಮಾಡಿದ್ರೆ ಅವರೇ ಇರ್ತಾರೆ. ಅಫ್ಕೋರ್ಸ್ ದೇ ಆರ್ ಸ್ಟ್ರೆಸ್ಡ್ ಔಟ್. ನಮ್ಮ ಸಿಬ್ಬಂದಿಗಳು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು DG ತನಕ ಸಾಕಷ್ಟು ಅವ್ರ ಮೇಲೆ ಒತ್ತಡ ಇದೆ. ಇಲ್ಲ ಅಂದ್ರೆ ಅದೆಲ್ಲಾನು ಕೂಡ ಯಾವ ರೀತಿ ಅವರಿಗೆ ಆರೋಗ್ಯಕ್ಕೂ ಒಳ್ಳೇದಾಗಬೇಕು, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು, ಮತ್ತೆ ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೇದಾಗಬೇಕು. ಆ ರೀತಿಯಲ್ಲಿ ನಾವು ಮಾಡ್ತೀವಿ.